ಗೈಸ್ ಬೈಕ್ ಕೀನ ಮರ್ತೋಗ್ಬಿಟ್ಟಿದ್ವಿ ಗಾಡಿಲಿ. ಇಲ್ಲಿ ನೋಡಿ ಗೈಸ್, ಚಿಕ್ಕಲಿ ಹೊಳೆ ಅಂತ ಬರ್ದಿದ್ದಾರೆ, ಕನ್ನಡದಲ್ಲಿ ಬರ್ದಿದೆ ಅಂತ. ಆಚೆ ಇಂಗ್ಲೀಷ್ ಅಲ್ಲಿ ಇರ್ಬೇಕು, ಆಚೆ ಮೂಲೆಗೆ ಹೋದ್ರೆ. ಗೈಸ್ ಯಾವತ್ತು ಲೈಫಲ್ಲಿ ಅಡ್ವೆಂಚರ್ ಮಾಡ್ತಾ ಇರ್ಬೇಕು. ಅವರಿಬ್ರಲ್ಲಿ ಸ್ಟೆಪ್ ಅಲ್ಲಿ ಹತ್ತಿದ್ದಾರೆ. ನಾವು ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿರೋದು ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ, ಇವತ್ತು ಕಾಲೇಜ್ಗೆ ಲೀವ್ ಇದೆ. ಇವತ್ತಿನ ಬ್ಲಾಗ್ ಅಲ್ಲಿ ಏನಾಗುತ್ತೆ ನೋಡೋಣ. ಟೈಮ್ 11:15 ಆಯ್ತು. ವೆದರ್ ಮಳೆ ಬಿಸಿಲು ಎರಡೆರಡು ಇದೆ. ನೋಡೋಣ ಬನ್ನಿ. ಬಿಪಿ ಟಿವಿ ಒಳಗೆ ಮುಳುಗೋಗ್ಬಿಟ್ಟಿದ್ದೇನೆ ಗೈಸ್. ನೋಡಿ, ರಜೆ ಸಿಕ್ಕಿದ್ದು ಟಿವಿ ಒಳಗೆ ಮುಳುಗಿ ಹೋಗಿದ್ದಾನೆ ಫಿಲಮ್ ನೋಡ್ಕೊಂಡು. ಗೈಸ್ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳ್ದ, ಒಂದ್ ರೌಂಡ್ ಹೋಗಿ ಬರುವ ಅಂತ ಇದೀವಿ. ಬಟ್ ಇವಾಗ ಏನ್ ನೋಡ್ತಿದೀರ, ಈ ಬಿಸಿಲು ಇದು ನಂಬುವಂತ ಬಿಸಿಲಲ್ಲ. ಬಿಕಾಸ್ ಆಗ್ಲೇ ಮಳೆ ಹೊಡಿತಾ ಇತ್ತು, ಸೆಂಟ್ರಲ್ ಲೈಟ್ ಆಗಿ ಬಿಸಿಲು ಬರ್ತಾ ಇತ್ತು. ಸೊ ನಂಬಕ್ಕಾಗಲ್ಲ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ. ಅಂಡ್ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಹಾಯ್. ನಾನು ಫ್ರೆಂಡ್ ಜೊತೆ ಹೋಗ್ಬರ್ತೀನಿ, ನೋಡೋಣ. ಬಾಯ್. ಪ್ರೂಫ್ ನೋಡಿ ಗೈಸ್, ಕೆಳಗಡೆ ನೀರು, ಮೇಲ್ಗಡೆ ಬಿಸಿಲು, ಅದ್ರ ಜೊತೆ ಫುಲ್ ಕ್ಲಿಯರ್ ಆಕಾಶ ಅಲ್ಲ, ಮೋಡ. ನಿನ್ನೆ ಅಂತೂ ಹೆವಿ ಮಳೆ. ನಿನ್ನೆ ಯಾವ ಮಳೆ ಅಂತ ಹೇಳಿದ್ರೆ, ಈ ಕಾಲೇಜಿಗೆ ಹೋಗೋಷ್ಟು ಇಡೀ ಚಂಡಿ. ನಾನು ಸ್ಟ್ಯಾಂಡ್ ಇಂದ ಕಾಲೇಜಿಗೆ ತಲುಪ್ತಾ ಇದ್ದೀನಿ, ಫುಲ್ ಚಂಡಿ. ಸಂಜೆ ಒಂದು ರೌಂಡ್ ಹೋಗಿ ಬರುವಂತ ಬಂದು, ಸ್ವಲ್ಪ ವೆದರ್ ಅಲ್ಲಿ ಬಿಸಿಲಿದೆ, ಮಳೆ ಬರೋದಿದ್ರೆ ಸಾಕು. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ವೆದರ್ ಬಿಸಿಲಿ ಇದೆ. ಗೈಸ್ ಇವಾಗ ನಾವು ಚಿಕ್ಕಳ್ಳಿ ಹೋಗು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಪೆಟ್ರೋಲ್ ಹಾಕ್ಸ್ಬಿಟ್ಟು ಸೀದಾ ಹೋಗ್ತಾ ಇದೀವಿ. ನಾನು, ಡೆಲ್ವಿ ಮತ್ತೆ ಇನ್ನಿಬ್ರು ಫ್ರೆಂಡ್ಸ್ ಬರ್ತಾ ಇದಾರೆ. ಬನ್ನಿ ಹೋಗೋಣ. ಅಲ್ಲಿ ಮಳೆಗೆ ನೀರ್ ಹೆವಿ ತುಂಬುಂಟಂತೆ, ನೋಡ್ಕೊಂಡ್ ಬರೋಣ. ನಿನ್ನೇನು ಒಳ್ಳೆ ಮಳೆ ಬಂದಿತ್ತಲ್ಲ. ಗೈಸ್ ಒಂದು ದೊಡ್ಡ ಖುಷಿ ಅಂತ ಅಂದ್ರೆ ನನಗೆ ಇವತ್ತು ಮಳೆ ಇಲ್ಲ, ಅದೇ ಒಂದು ದೊಡ್ಡ ಖುಷಿ. ಅದ್ ಯಾಕಂದ್ರೆ ಈಚ್ ಕಡೆ ಪಾಟ್ ಚಿಕ್ಕಲೊಳೆ ಆಚೆ ಸೈಡ್ ಹೋಯ್ತಾ ಗುಡ್ಡೇಶ್ವರ ಕುಶಾಲನಗರ ಸೇರುತ್ತಲ್ಲ. ಕುಶಾಲನಗರ ಒಳ್ಳೆ ಬಿಸಿಲು, ಬಟ್ ನಿನ್ನೆ ಮಳೆ ಇತ್ತು. ಸೊ ಇಲ್ಲಿ ಮಳೆ ಇಲ್ಲ, ಒಳ್ಳೆ ಬಿಸಿಲುದು ವೆದರ್ ಇದೆ ಅಂತ. ಅದೊಂದೇ ದೊಡ್ಡ ಖುಷಿ ಆಯ್ತಿರೋದು. ಬಟ್ ಚಿಕ್ಕಲೊಳೆ ಹೋಗುವಾಗ ಮಳೆ ಇದ್ದಿದ್ರೆ ಬೆಟ್ರ ಅಂತ ಅಲ್ಲ. ಮಳೆ ಇದ್ದಿದ್ರೆ ಅಲ್ಲಿ ಹೊಳೆ ನೋಡ್ಕೊಂಡು ಮಳೆಗೊಂದು ವೈಬ್ ಮ್ಯಾಚ್ ಆಯ್ತು. ಬಟ್ ಹೊಳೆ ಹತ್ರ ಹೆವಿ ಡೇಂಜರ್, ಅಲ್ಲಿ ಇಳಿಯಕ್ಕೂ ಬಿಡೋದಿಲ್ಲ. ಇಳಿಯೋದು ಯಾರು, ಇಳಿಯಕ್ಕೂ ಅಷ್ಟೇ. ಕೇಳ್ತಾ ಇರ್ತೀವಲ್ಲ, ಒಳಗೆ ಹೋಗಿ ಸತ್ರು ಬಿದ್ರು, ಬೆಂಕಿ ನೀರು, ಇದ್ರಲ್ಲೆಲ್ಲ ತಮಾಷಾಟ ಆಡಕ್ ಹೋದ್ರೆ ಅಷ್ಟೇ. ಆಮೇಲೆ ಸ್ಟ್ರೈಟ್ ಹೋದ್ರೆ ಕುಶಾಲನಗರ, ಈಚ್ ಕಡೆ ಲೆಫ್ಟ್ ಹೋದ್ರೆ ಚಿಕ್ಕಲೊಳೆ. ಇಲ್ಲಿಗೆ ನಾವು ಇವಾಗ ಲೆಫ್ಟ್ ತಗೊಳ್ತಿದೀವಿ. ಇದು ಇಲ್ಲಿಂದ ಅಲ್ಲಿ ಚಿಕ್ಕಲೊಳೆ ಕಲ್ಪಗೊಂಡ ಫುಲ್ ಫಾರೆಸ್ಟ್ ಏರಿಯಾ. ಅಲ್ಲಿ ಚೆಕ್ ಪೋಸ್ಟ್ ಉಂಟು ಗೈಸ್, ತೋರಿಸ್ತೀನಿ. ಬಟ್ ಅದೇ ಹೇಳ್ತೀನಿ, ಫಾರೆಸ್ಟ್ ಏರಿಯಾ, ರೋಡು ಸರಿ ಇಲ್ಲ ಅಷ್ಟು. ನೋಡೋಣ ಬನ್ನಿ. ಇಲ್ಲಿಂದ 5 ಕಿಲೋಮೀಟರ್. ನೀವು ಯಾರು ಟೂರಿಸ್ಟ್, ಇಲ್ಲಾಂದ್ರೆ ಬೆಂಗಳೂರಲ್ಲಿರೋರು, ಮೈಸೂರಲ್ಲಿರೋರು ಬರಂಗಿದ್ರೆ ಬನ್ನಿ. ಕೊಡಗಲ್ಲಿ ಇದು ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಚೆನ್ನಾಗಿ ಉಂಟು. ಬಟ್ ಇಲ್ಲಿ ನಮ್ಮ ರೋಡೇ ಸರಿ ಇಲ್ಲ ಅಷ್ಟೇ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಮನೆಗಳಿದೆ ಈಚೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ. ರೋಡ್ ನೋಡಿ ಅವಸ್ಥೆ ಆಗುಂಟು. ರೋಡ್ ಯಾರು ಸರಿ ಮಾಡ್ಸೋರಿದ್ರೆ ಸರಿ ಮಾಡಿಸಿ. ಅಷ್ಟು ನೋಡಿ, ಇದೆ ಚೆಕ್ ಪೋಸ್ಟ್ ಇಲ್ಲಿ. ಆನೆ ಟೂರಿಸ್ಟ್ಗಳೆಲ್ಲ ಡೀಟೇಲ್ ಬಂದು ಹೋಗ್ತಿದಾರೆ ಗೈಸ್. ನೋಡಿ, ಫುಲ್ ಸರೌಂಡಿಂಗ್ ಸುತ್ತಮುತ್ತ ಫುಲ್ ಫಾರೆಸ್ಟ್ ಇಲ್ಲಿ, ಆಚೆ ಈಚೆ ಅಂಡ್ ಈಚೆ ಎಲ್ಲ ಕಡೆ. ಬ್ಯಾಕಲ್ಲಿ ವಾಯ್ಸ್ ಬರ್ತಾ ಇದಾರೆ, ನೋಡೋಣ ಬನ್ನಿ. ಗೈಸ್ ಬಂದು ಕಾಣುತ್ತೆ, ಹಿಂಗೆ ಇಳಿದು ಹಂಗೆ ಹತ್ತದೆ ಕಾಣುತ್ತೆ ನನ್ನ ಪ್ರಕಾರ. ನಾನು ಸುಮಾರು ಟೈಮ್ ಆಯ್ತು ಅಂದ್ರೆ ಈ ರೋಡಲ್ಲಿ ಬಂದು. ನಾನು ಬೇರೆ ಸೈಡ್ ಶಾರ್ಟ್ ಕಟ್ ಇದೆ, ಅಲ್ಲೇ ಬಂದಿದ್ದೀನಿ ರೀಸೆಂಟ್ ಆಗಿ. ಬಟ್ ಇದು ಆನೆದು ಅಂತ ಲಡ್ಡಿ ಅಂತ ಆನೆಗಳು ಗೈಸ್ ಡೇಂಜರ್ ಇಲ್ಲಿ. ಕಲ್ಪತ್ತು ಕಾಣುತ್ತೆ. ಈ ಟೈಮಲ್ಲಿ ಆನೆ ಇರಲ್ಲ, ಬಟ್ ಸಂಜೆ ಮಾರ್ನಿಂಗ್ ಬಿಡಲ್ಲ ಗೈಸ್. ಈವ್ನಿಂಗ್ ಇಲ್ಲಿ 6 ಗಂಟೆ ಮೇಲೆ ಬಿಡಲ್ಲ. ಈಗ ಮಾರ್ನಿಂಗು ಅಷ್ಟೇ ಟೈಮಿಂಗ್ ಇರ್ಬೋದು. ಇಷ್ಟು ಓಪನ್ ಇದೆ. ತಲುಪಕೈತಾ ಗೈಸ್. ಆಯ್ತು ಗೈಸ್, ಅಲ್ಲಿ ತಲುಪಿದ್ವಿ. ಗಾಡಿಗಳು ಸುಮಾರಿದೆ, ಟಿಟಿನೇ ಇರೋದು 2 ಟೂರಿಸ್ಟ್ ಟಿಟಿ ಕಾರ್. ಟೂರಿಸ್ಟೇ ಜಾಸ್ತಿ ಇರ್ತಾರೆ. ನೋಡೋಣ ಬನ್ನಿ. ಹಿಂಗೇನು ಕೆಳಗಡೆನೂ ಹೋಗ್ಬೋದು, ಅಂದ್ರೆ ಕೆಳಗೆ ನೋಡ್ಬೋದು. ಅದನ್ನ ಅಲ್ಲಿ ಜೋಡದಲ್ಲಿ ಚಿಕ್ಕಲೊಳೆ ಅಂತ ಬರ್ದಿದೆ ಗೈಸ್, ಅದನ್ನ ನೋಡ್ಬೋದು ಗೈಸ್. ಜಸ್ಟ್ ಚಿಕ್ಕಲೊಳೆ ತಲುಪುದು, ಜನ ಇದಾರೆ ಟೂರಿಸ್ಟ್. ಅಂಡ್ ಬಿದಪಾಯ್
ಫ್ರಂಟ್ ಅಲ್ಲಿ ಇಬ್ರು ಹೋಗ್ತಾ ಇದಾರೆ. ಬನ್ನಿ ಗೈಸ್ ಆ ಕಡೆ ಹೋಗೋಣ. ಒಳ್ಳೆ ಆಚೆ ಸೈಡ್ ಇರೋದು ಈ ಶಾಪ್ ಇರೋದು ಗೊತ್ತೈತಿಲ್ಲ ನನಗೆ. ನಿಂಗೆ ಗೊತ್ತಿತ್ತಾ ಶಾಪ್ ಇತ್ತು? ಯಾವಾಗ ಸುಮಾರು ಟೈಮ್ ಹಿಂದೆ ಒಂದಿದ್ದು ಜನ ಇದಾರೆ ಟೂರಿಸ್ಟ್. ಗೈಸ್ ಬೈಕ್ದು ಕೀನ ಮರ್ತ ಬಿಟ್ಟಿದ್ದಾನೆ ಗಾಡಿಲಿ. ಸ್ವಲ್ಪ ತೆಗಿದ್ರೆ ಕೀ ಇಲ್ಲೇ ಆಗ್ಬಿಡ್ತಿತ್ತು ಗಾಡಿಯಲ್ಲಿ. ಕೀ ತಗೊಂಡ್ ಬಂದ. ಇದ್ರ ಕೀ ಕೆಳಗೆ ಹಾಕದ. ಗೈಸ್ ಸ್ಪಾಟ್ ಮಸ್ತ್ ಇದೆ. ಬನ್ನಿ ಟ್ರಾವೆಲ್ ಮಾಡಕ್ ಬರೋರು ಊರ್ ಕಡೆಗೆ ಟೂರಿಸ್ಟ್ ವಿಸಿಟ್ ಮಾಡೋದು ಬನ್ನಿ. ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಚ ಕಡೆ ನೋಡಿ ಒಳ್ಳೆ ಎಷ್ಟು ದೊಡ್ಡದಿದೆ. ಆಚ ಕಡೆ ಇಳಿಯಕ್ ಬಿಡೋದಿಲ್ಲ. ಅಂಡ್ ಅಲ್ಲಿ ಬೋಟಿಂಗ್ ಮಾಡ್ತಿರ್ಬೇಕು. ನೋಡಿ ಕಾಣಿಸ್ತಾ ಇಲ್ಲ ದೂರದಲ್ಲಿ ಅದೇ ಕಾಣುತ್ತೆ ಬೋಟಿಂಗ್. ಇಲ್ಲಿ ಮೀನು ಸಹ ಹಿಡಿತಾರೆ ಗೈಸ್. ಮೀನು ಸೆಲ್ಲಿಂಗ್ ಅಲ್ಲಿ ಇರುತ್ತೆ ಒಳಗೆ. ಎಲ್ಲರಿಗೆಲ್ಲ ಅದು ಪರ್ಮಿಷನ್ ಇದ್ದವ್ರಿಗೆ ಮಾತ್ರ. ಕೆಳಗಡೆ ಆಚ ಕಡೆ ಎಲ್ಲ ಬರ್ತಾ ಇದಾರೆ ಜನ ನೋಡಿ. ಇಲ್ಲಿ ದೊಡ್ಡದಾಗಿ ಚಿಕ್ಕಹೊಳೆ ಅಂತ ವೈಟ್ ಅಲ್ಲಿ ಬರ್ತಿದ್ದಾರೆ. ಅಲ್ಲಿ ಕೆಳಗಡೆ ಹೋಗಿ ನಿಂತ್ರ ಕಾಣ್ತದೆ, ಇಲ್ಲಿ ನಿಂತ್ರ ಕಾಣೋದಿಲ್ಲ. ಎಲ್ಲಿ ಬೋಟಿಂಗ್? ಇಲ್ಲಿ ನೋಡಿ ಗೈಸ್ ಚಿಕ್ಕಲಿ ಹೊಳೆ ಅಂತ ಬರ್ದಿದ್ದಾರೆ. ಕನ್ನಡದಲ್ಲಿ ಬರ್ದಿದೆ ಅಂತ. ಆಚೆ ಇಂಗ್ಲೀಷ್ ಅಲ್ಲಿ ಇರ್ಬೇಕು. ಆಚೆ ಮೂಲೆಗೆ ಹೋದ್ರೆ ಅಲ್ಲಿ ಅಲ್ಲಿ ಹೋಗಿ ನಿಂತ ಕಾಣುತ್ತೆ. ಆಮೇಲೆ ಕೆಳಗಡೆ ಹೋಗಿರೋಲ್ಲ ಹೋಗುವಾಗ ಹಂಗೆ ಇಳಿದ್ಬಿಟ್ಟು ಅಲ್ಲಿ ಫಾರ್ ವ್ಯೂ ಗೈಸ್. ಚಿಕ್ಕಹಳ್ಳಿಯಲ್ಲಿ ಜನ ನೋಡಕ್ ಬರೋದೇ ಆ ಸ್ಪಾಟ್ ನಾನು ಕಾಣುತ್ತೆ ನನ್ನ ಪ್ರಕಾರ. ಅಲ್ಲಿ ನೋಡಿ ಹಿಂಗೆ ಇಳಿತಾ ಇದೆ. ಬನ್ನಿ ಅಲ್ಲಿ ಹೋಗಿ ಮಾತ್ರ ಗುಂಡಿಗೆ ಈ ಹೊಳೆದ ನೀರೆಲ್ಲ ಹೋಗ್ಬಿಟ್ಟು ಹಿಂಗೆ ಇಳಿಯುತ್ತೆ. ಜನ ಎಲ್ಲ ಅಲ್ಲೇ ಬಗ್ಗೆ ನೋಡ್ತಾರೆ. ಗೈಸ್ ನೋಡಿ ಇಲ್ಲಿಂದ ಈ ಸ್ಪಾಟ್ ಎಷ್ಟು ಮಸ್ತ್ ಕಾಣುತ್ತೆ ಅಂತ. ನೀರ್ ಬೀಳ್ತಿರೋ ಜಾಗ ಹೆಂಗಿದೆ ನೋಡಿ. ಮೂರ್ ಸೈಡ್ ಬರುತ್ತೆ. ಮೂರ್ ಸೈಡ್ ಅಲ್ಲ ರೌಂಡ್ ಆಗಿ ಕರ್ವ್ ಆಗಿ ಬರುತ್ತೆ ನೋಡಿ. ಮಸ್ತ್ ಆಗಿದೆ ಅಲ್ಲ. ಆಚೆ ಹೊಳೆ ಸೈಡ್ ಇಂದ ಬರೋದೆಲ್ಲ ಹಿಂಗ್ ಬಂದ್ಬಿಟ್ಟು ನೋಡಿ ಹಿಂಗೆ ಬಂದು ಹಿಂಗೆ ಕರ್ವಲ್ಲಿ ಬೀಳುತ್ತೆ. ಇದ್ದ ಹಿಂಗೆ ಬೀಳುತ್ತೆ. ಮಸ್ತ್ ಆಗಿದೆ ಅಲ್ಲ ಸ್ಪಾಟ್. ಬನ್ನಿ ಹೊರಗಡೆಯಿಂದ ಬರೋರು ಯಾರಾದ್ರೂ ವಿಸಿಟ್ ಕೊಡಿ. ನಾನು ಫೋನ್ ಬಿದ್ರೆ ಅಷ್ಟೇ ಇವಾಗ ಸೈಡ್ಗೆ. ಗೈಸ್ ಆ ಕಡೆ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ವ್ಯೂ ತಗೊಳ್ಳೋ ಬನ್ನಿ. ಹೀಗೆ ಹೋಗೋಣ ನೋಡ್ಸ್ಕೊಂಡು. ಇದ್ದಪ್ಪ ಏನಾರು ಹೇಳಕ್ ಇಷ್ಟಪಡ್ತೀಯಾ? ಏನಾರು ಹೇಳಕ್ ಇಷ್ಟಪಡ್ತೀಯಾ ಡೆಲ್ಲಿ ಬಗ್ಗೆ ಏನಾದ್ರು? ನೆಕ್ಸ್ಟ್ ಡೆಲ್ಲಿಯಲ್ಲಿ ಮುಂದೆ ಹೋಗ್ಬಿಟ್ಟ. ಬನ್ನಿ ಹೋಗೋಣ. ಇದೊಂದು ವ್ಯೂಸ್ ಮಸ್ತ್ ಆಗಿದೆ. ಸ್ಟೆಪ್ ಇಳಿಯೋದೊಂದು ದೊಡ್ಡ ಕಷ್ಟ. ಕೆಳಗೆಲ್ಲ ಕೆಸರಾಗ್ಬಿಟ್ಟಿದೆ. ಇದೆಲ್ಲ ದನ ಮೇಸೋ ಜಾಗನ ಅಂತ ಅಲ್ಲ. ಹಸುಗಳೆಲ್ಲ ಬರ್ತಾ ಇರ್ತದೆ ಈ ಕಡೆ. ಇವಾಗ ಕಾಣಿಸ್ತುಂಟ ಚಿಕ್ಕಹೊಳೆ ಅಂತ. ಇನ್ನು ಸ್ವಲ್ಪ ಹತ್ರ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಗೈಸ್ ಎಲ್ಲ ಈ ಕಡೆ ಹೋಗ್ತದೆ ನೀರು. ಹೋಗ್ಬಿಟ್ಟು ಅಲ್ಲಿ ಬೇರೆ ಒಳಗೆ ಜಾಯಿನ್ ಆಯ್ತದ ಅಂತಲ್ಲ ಆಚ ಕಡೆ ಎಲ್ಲ. ಇದುಂಟಲ್ಲ ಅದು ಸುಮಾರು ದೂರನ ಅಂತ. ಇಲ್ಲಿ ಒಂದು ತೂಗು ಸೇತುವೆ ಉಂಟು ಗೈಸ್. ಅದು ದೂರ ಆಯ್ತದಲ್ಲ. ಅದು ಸ್ಪಾಟ್ ಚೆನ್ನಾಗಿ ಉಂಟು. ಅದು ಒಳ್ಳೆನೆ. ಸದ್ಯಕ್ಕೆ ಆಚ ಕಡೆ ಹೋಗೋ ಒಂದೆರಡು ಫೋಟೋ ತೆಗೆದೂರು. ಗೈಸ್ ಇಲ್ಲಿ ಫೋಟೋ ತೆಗೆದ್ಬಿಟ್ಟು ಹೋಯ್ತಾ ಇದೀವಿ ಬೇರೆ ಸ್ಪಾಟಿಗೆ. ಜಾರಿದ್ರೆ ಸಾಕು. ಒಬ್ಬ ಎಲ್ಲಿಗೆ ಗೈಸ್? ಯಾವತ್ತು ಲೈಫಲ್ಲಿ ಅಡ್ವೆಂಚರ್ ಮಾಡ್ತಾ ಇರ್ಬೇಕು. ಅವರಿಬ್ರಲ್ಲಿ ಸ್ಟೆಪ್ಪಲ್ಲಿ ಹತ್ತಿದ್ದಾರೆ. ನಾವು ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ ನೋಡಿ. ಈಗ ಬನ್ನಿ ಹೋಗೋಣ. ಲೈಫ್ನ ಏನ್ ಮಾಡ್ಬೇಕು? ಎಂಜಾಯ್. ಬನ್ನಿ ಗೈಸ್ ಆತನ ಫಸ್ಟ್ ಬಿದಪಾಸ್ತಾನೆ ನಮ್ಮತ್ತು ದೀವರ ಪುಡ್ಸಾಮಿ ರಂದರಾರ ಪುಡ್ಸಾಮಿ ಚಿಂಗಲಕ ಅತ್ತಿ 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 ಗೈಸ್ ಅತ್ತಿ. ಬ್ಯಾಕ್ ವ್ಯೂ ನೋಡಿ ಚೆನ್ನಾಗ್ ಉಂಟಾ? ನನಗೆ ಕಾಣಿಸ್ತಿಲ್ಲ. ಚಿಕ್ಕಹೊಳೆ ಇಷ್ಟೇ ಗೈಸ್, ತೋರ್ಸಕ್ಕೇನಿಲ್ಲ. ಕಂಟೆಂಟ್ ಇಲ್ಲಿ ಬಂದು ಅಂತ ಮಾಡ್ಬೇಕಷ್ಟೇ ನಾವು. ಇಲ್ಲೆಲ್ಲ ಇಲ್ಲಿ ನೋಡಿ ಜೀಪ್ ಇಳಿಸ್. ಜೆ.ಸಿ.ಪಿ ಅಂತ ಆಚೆ ಈಚೆಗೆ ಏನೋ ಕ್ಲೀನ್ ಮಾಡಿದ್ದಾರೆ. ಪುನಃ ಫೋಟೋ ತೆಗೆಯಕ್ಕೆ ಇದೇ ಸ್ಪಾಟಿಗೆ ಬಂದು. ಬಟ್ ಈ ಸತಿ ಎಂಡಿಗೆ ಬಂದಿದ್ದೀವಿ ಆಚೆಂದ. ಗೈಸ್ ಕಿರಣ್ದು ಬೈಕ್ ನ ಓಡಿಸ್ತಿದೀನಿ. ವಾಯ್ಸ್ ಕೇಳ್ಕೊಂಡ ಗೊತ್ತಿಲ್ಲ. ಬೈಕ್ ನ ಆಫ್ಟರ್ ಲಾಂಗ್ ಟೈಮ್ ಓಡಿಸ್ತಾ ಇರೋದು. ಗೇರ್ ಕನ್ಫ್ಯೂಷನ್. ಹೆಲ್ಮೆಟ್ ನನಗ್ ಕೊಡ ವೈ. ಅಯ್ಯೋ ಗೈಸ್ ಕಮಾನ್ ಲೆಟ್ಸ್ ಗೋ. ಜಿಂಗ್ ಚಾಕ್. ರೋಡ್ ಬೇರೆ ಸರಿ ಇಲ್ಲಲ್ಲ. ಅಲ್ಲೊಂದು ಅಪ್ ಉಂಟು, ಎಳ್ದು ಹತ್ಸ್ಬೇಕಷ್ಟೇ. ಏನ್ ಮಾಡಕ್ ಆಗೋದಿಲ್ಲ.
ಗೈಸ್ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ಬಿಟ್ಟು ರೋಡಲ್ಲಿ ಇದೀವಿ. ದುಬಾರಿ ಹೋಗೋಂತ ಪ್ಲಾನ್ ಆಗ್ತಿದೀವಿ, ಬಟ್ ಕ್ಯಾಶ್ ಇಲ್ಲ. ಅಲ್ಲಿ ಲೋಕಲ್ ಅಂತ ಹೇಳಿದ್ರೆ ಎಂಟ್ರಿ ಕೊಡ್ತಾರೆ, ಬಟ್ ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ಎಂತ ಮಾಡೋದು? ಪ್ಲಾನ್ ಹಾಕಿ ಗೈಸ್. ನಾವು ದುಬಾರಿ ಸೈಡ್ ಹೋಗುವಂತ ಬಂದು ಅಲ್ಲಿ ಒಬ್ರು ಗೊಂಬೆ ಹಾಕೊಂಡವ್ರು ಇದಾರೆ ಗೈಸ್. ಅವರು ವಿಡಿಯೋ ಮಾಡೋಣ ಬನ್ನಿ. ಅವರು ತೆಗಿತಾರ ಗೊತ್ತಿಲ್ಲ, ನೋಡೋಣ. ಗೈಸ್ ಇಲ್ಲಿ ಒಬ್ರು ಸಿಕ್ಕಿದ್ದಾರೆ, ಹಂಗೆ ಒಂದು ಆಯ್ ಹೇಳ್ಬಿಡಿ. ಬನ್ರು ಯಾರಾದ್ರು ಬನ್ನಿ. ನಾನಾ? ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡು. ಫೋಟೋ ತೆಗಿ ಹಿಂಗೊಂದು. ಗೈಸ್ ದುಬಾರಿಗೆ ಬಂದ 2 ಕುದುರೆ ಇದೆ ನೋಡಿ. ಇಲ್ಲಿ ಜನ ಫುಲ್ ಇದಾರೆ, ಎಲ್ಲ ಬೋಟಿಂಗ್ಗೆ ಬಂದಿರೋದು. ನೆನ್ನೆ ಹೊಡೆದಿರೋ ಮಳೆಗೆ ನೀರ್ ಹೆಂಗುಂಟು ನೋಡಿ, ಫುಲ್ ಆಗುಂಟು. ನೀರ್ದು ಕಲರೇ ಚೇಂಜ್ ಆಗ್ಬಿಟ್ಟಿದೆ ಗೈಸ್. ಫುಲ್ ಮೇಲೆ ಗಂಟೆ ಬಂದ್ಬಿಟ್ಟಿದೆ, ಇಲ್ಲಿ ಗಂಟೆ ಬಂದಿದೆ ನೀರು. ಗೈಸ್ ಬೋಟಿಂಗ್ ಜಾಸ್ತಿ ಇಲ್ಲಿ ನೋಡಿ, ಫುಲ್ ಬೋಟ್ ಇದೆ. ಬಟ್ ನಮ್ಮ ಕೈಯಲ್ಲಿ ಏನಿಲ್ಲ, ದುಡ್ಡೇ ಇಲ್ಲ, ಬಡ್ಜೆಟ್ ಇಲ್ಲ. ನೀವು ಬರಂಗಿದ್ರೆ ಮಾಡಿ, ಅದಕ್ಕೆ ನಮಗೆ ಗೊತ್ತ. ನಾನು ಹೋಗಿದ್ದೀನಿ ಇಲ್ಲಿ, ಇದು ಹೋಗಿಲ್ಲ ಅಂದ್ರೆ ವೇಸ್ಟ್. ನಾನು ಹೋಗಿದ್ದೀನಿ, ಒಂದು 2-3 ಸಲ ಹೋಗಿದ್ದೀನಿ, ಬಟ್ ಸದ್ಯಕ್ಕೆ ಇವತ್ತು ಮಾಡಕ್ಕೆ ದುಡ್ಡಿಲ್ಲ ಅಷ್ಟೇ. ಯಾರು ಬೇಜಾರಾಗ್ಬಿಡಿ ಹೋಗಿಲ್ಲ ಅಂತ. ಅಂಡ್ ನೀರು ನೋಡಿದ್ರೆ ತಲೆ ಕೆಟ್ಟು ಹೋಯ್ತದೆ, ಇಳಿಯಕ್ಕೆ ಮನ್ಸಿಲ್ಲ. ಬಟ್ ಬರೋರಿಗೆ ಜಾಲಿ, ನಮಗೆ ಹೆದರಿಕೆ. ಬಿಕಾಸ್ ಲಾಸ್ಟ್ ಟೈಮ್ ಯಾವಾಗ ಅನ್ಸುತ್ತೆ ದುಬಾರಿಯಲ್ಲಿ ಇಲ್ಲಿ ಆನೆದು ಇನ್ಸಿಡೆಂಟ್ ಆಗ್ಬಿಟ್ಟಿತ್ತು. ಆನೆ ಪಾಪ ಕೇರಳದವ್ರಲ್ಲ, ತಮಿಳ್ನಾಡವ್ರನ್ನ ತುಳು ಸಾಯಿಸ್ಬಿಟ್ಟಿತ್ತು. ಅದೇನಾಗಿದ್ದು ಗೊತ್ತಿಲ್ಲ. 2 ಆನೆ ಜಗಳನ ಇಲ್ಲ ಒಂದು ಎಂತ ಕತೆ, 2 ಆನೆ ಜಗಳನೆ ಕರೆಕ್ಟ್. ಅದರಿಂದ ಆ ಕಡೆ ಈಚೆ ಬರಕ್ಕೆ ಹೆದರಿಕೆ. ನಾವು ಸುಮ್ಮನೆ ಹಂಗೆ ದೂರದಿಂದ ನೋಡ್ಕೊಂಡು ಹೋಗಂತ ಬಂದಿದ್ದು ದೂರದಿಂದ. ಗೈಸ್ ಅಲ್ಲಿ ಗಂಟೆ ಹೋಗಿ ಬಂದು ಜಸ್ಟ್ ಮನೆ ಹತ್ರ ರೀಚ್ ಆದ್ವಿ. ನಮ್ಮ ಮನೆ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬೈ. ಓಕೆ ಗೈಸ್, ಅಲ್ಲಿಗೆಲ್ಲ ಹೋಗಿ ಬಂದೆ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.